ಇವತ್ತು ನಾನು ರೈಸ್ ಬೆಡ್ ಮಾಡೋದು ಹೇಗೆ ಅನ್ನೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಫಸ್ಟು ಜಾಗ ಸೆಲೆಕ್ಟ್ ಮಾಡಬೇಕು. ನೋಡಿ ನಾನು ಈ ಜಾಗ ಸೆಲೆಕ್ಟ್ ಮಾಡಿದ್ದೀನಿ. ನೋಡಿ ಟೈಲ್ಸ್ ಎಲ್ಲ ಜೋಡಿಸ್ಕೊಂಡಿದ್ದೀನಿ. ನಾನು ಈ ಥರ 2 ಕಂಬನ ಈ ಥರ ಮಣ್ಣಿಗೆ ಹಾಕ್ಕೊಂಡಿದ್ದೀನಿ. ನೋಡಿ ಇಷ್ಟೇ. ಇವಾಗ ಆ ಕಡೆ ಒಂದು ಸ್ವಲ್ಪ ಈ ಕಡೆ ಒಂದು ಸ್ವಲ್ಪ ಮಣ್ಣು ಹಾಕ್ಕೊಂಬಿಟ್ಟು ಟೈಟ್ ಮಾಡಿಕೊಂಡ್ರೆ ಆಯಿತು, ಅಷ್ಟೇ. 3, 2, 1 ನೋಡಿ ರೆಡಿ. ಗ್ರೋ ಬೆಡ್ ತರಗೆಲೆ ಹಾಕ್ತೆ ಕೆಳಗಡೆ, ಅದಾದಮೇಲೆ ಒಣಗಿರೋ ಕಾಫಿ ಎಲೆ ಹಾಕ್ತೆ, ಅದಾದಮೇಲೆ ಮಣ್ಣು ಹಾಕಿದೆ. ಸಬ್ಸಿಗೆ ಸೊಪ್ಪು ಅಂತೇನು ಹೇಳ್ತಾರಲ್ಲ, ಸೊಪ್ಪನ್ನು ಬೆಳ್ಕೊಂಡಿದ್ದೀನಿ ಮನೆಯಲ್ಲೇ ಸಿಂಪಲ್ಲಾಗಿ ಈಸಿಯಾಗಿ, ಯಾವುದೇ ಖರ್ಚಿಲ್ಲದೆ ಏನೂ ಇಲ್ಲದೆ ಮನೆಯಲ್ಲೇ ಯಾವುದೇ ರೀತಿ ನಾವು ರೈಸ್ ಬೆಡ್ ಮಾಡ್ಬೋದು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಲೋ ಎವ್ರಿವನ್, ಎಲ್ಲರಿಗೂ ಕೊಡಗೋದ ನನ್ನ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕೊಡಗಿನ ಹುಡುಗ ಚೇತನ್ ಮುಜುಗದ್ದೆ. ನಾವಿವತ್ತು ಆ್ಯಸ್ ಯೂಶಲ್ ಕೊಡಗಿನಲ್ಲೇ ಇದ್ದೀವಿ. ಎಸ್ಪೆಷಲಿ ನನ್ನ ತರಕಾರಿ ತೋಟ ಕಿಚನ್ ಗಾರ್ಡನ್ ಅಲ್ಲಿದ್ದೀವಿ. ಇವತ್ತಿನ ಈ ವಿಡಿಯೋದಲ್ಲಿ ನೀವು ಟೈಟಲ್ ಮತ್ತು ತಮ್ನೇಲಲ್ಲಿ ನೋಡಿದ ಹಾಗೆ ಇವತ್ತು ನಾನು ರೈಸ್ ಬೆಡ್ ಮಾಡೋದು ಹೇಗೆ ಅನ್ನೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಮನೆಯಲ್ಲೇ ಸಿಂಪಲ್ಲಾಗಿ ಈಸಿಯಾಗಿ, ಯಾವುದೇ ಖರ್ಚಿಲ್ಲದೆ ಏನೂ ಇಲ್ಲದೆ ಮನೆಯಲ್ಲೇ ಯಾವುದೇ ರೀತಿ ನಾವು ರೈಸ್ ಬೆಡ್ ಮಾಡ್ಬೋದು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ರೈಸ್ ಬೆಡ್ ಅಂದರೆ ಏನು ಅಂದರೆ, ಕನ್ನಡದಲ್ಲಿ ಬೆಳೆದ ಹಾಸಿಗೆ ಅಂತ ಕರೀತಾರೆ. ಏನಕ್ಕೆ ರೈಸ್ ಬೆಡ್ ಯೂಸ್ ಮಾಡ್ತೀವಿ ಅಂದರೆ, ಇವಾಗ ಫಾರ್ ಎಕ್ಸಾಂಪಲ್ ನಾವು ಇವಾಗ ಗಿಡ ನೆಡ್ತಾಯಿದ್ದೀವಿ. ಗಿಡನ ನೆಲದಲ್ಲಿ ನೆಟ್ಟರೆ ಅದು ಅಷ್ಟು ಚೆನ್ನಾಗಿ ಬರೋಲ್ಲ. ಯಾಕಂದರೆ ನೆಲದಲ್ಲಿ ಅದಕ್ಕೆ ಬೇಕಾಗಿರೋಂಥ ಪೋಷಕಾಂಶಗಳು ಮೊದಲನೇದಾಗಿ ಸಿಗೋಲ್ಲ. ಅದರ ಜೊತೆಗೆ ಇನ್ನೊಂದೇನು ಪ್ರಾಬ್ಲಮ್ ಆಗುತ್ತೆ ಅಂದರೆ, ಇವಾಗ ಮಳೆ ಬರುತ್ತೆ, ಮಳೆ ಜಾಸ್ತಿ ಆಯಿತು ಅಂದಾಗ ಕೆಳಗಡೆ ನೀರು ನಿಲ್ಲುತ್ತೆ. ಎಸ್ಪೆಷಲಿ ನಿಮ್ಗೆ ಗೊತ್ತೇ ಇದೆ, ಕೊಡಗಿನಲ್ಲಿ ಮಳೆ ಜಾಸ್ತಿ ಆದಾಗ ಏನಾಗುತ್ತೆ, ನೆಲದಲ್ಲಿ ನೀರು ಜಾಸ್ತಿ ಆದಾಗ ಏನಾಗುತ್ತೆ, ಗಿಡ ಕೊಳ್ತೋಗ್ಬಿಡುತ್ತೆ. ಆವಾಗ ಅದನ್ನು ಅವಾಯ್ಡ್ ಮಾಡೋದಕ್ಕೆ ನಾವು ಏನು ಮಾಡ್ಬೋದು ಅಂದರೆ ರೈಸ್ ಬೆಡ್ ಗಾರ್ಡನಿಂಗ್ ಮಾಡ್ಬೋದು. ರೈಸ್ ಬೆಡ್ಡಿಂದ ಮಾಡೋದ್ರಿಂದ ಸ್ವಲ್ಪ ಹೈಟಲ್ಲಿ ಬರುತ್ತೆ ಗಿಡ. ಆವಾಗ ಮಳೆ ಎಷ್ಟೇ ಬಂದ್ರೂ ಕೆಳಗಡೆಯಿಂದ ನೀರು ಹರಿದು ಹೋಗ್ಬಿಡುತ್ತೆ, ನೀರು ಅಲ್ಲೇ ನಿಲ್ಲಲ್ಲ. ಯಾಕಂದರೆ ಸ್ವಲ್ಪ ಹೈಟ್ ಮಾಡಿರ್ತೀವಿ ಮಣ್ಣನ್ನು. ಸೊ ಆದ್ದರಿಂದ ಆವಾಗ ಗಿಡಕ್ಕೇನು ತೊಂದರೆ ಆಗೋಲ್ಲ, ಗಿಡ ಚೆನ್ನಾಗಿರುತ್ತೆ, ಯಾವುದೇ ರೀತಿ ಕೊಳೆಯಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ನಾವು ಶುಂಠಿ ಆಮೇಲೆ ಬ್ಲ್ಯಾಕ್ ಪೆಪ್ಪರ್ ಅದನ್ನೆಲ್ಲ ಬೆಳೆಸ್ಬೇಕಾದ್ರೆ ಸ್ವಲ್ಪ ಮಣ್ಣು ಸೇರಿಸ್ಬಿಟ್ಟು ಅಲ್ಲಿ ಬೆಳೆಸ್ತೀವಿ. ಅದು ಯಾವ ಕಾರಣಕ್ಕಾಗಿ ಅಂದರೆ ಇದೇ ಕಾರಣಕ್ಕಾಗಿ, ಈ ಮಳೆ ಬಂದು ಗಿಡ ಹಾಳಾಗಬಾರ್ದು ಅನ್ನೋ ಕಾರಣಕ್ಕಾಗಿ ಆ ಥರ ಮಾಡ್ತೀವಿ. ಸೊ ಇವತ್ತು ನಾನು ಆ ರೈಸ್ ಬೆಡ್ನ ಹೇಗೆ ಮಾಡೋದು ಅನ್ನೋದನ್ನು ನಾವು ಹೇಗೆ ಮನೆಯಲ್ಲೇ ಸಿಂಪಲ್ಲಾಗಿ ಈಸಿಯಾಗಿ ತಯಾರಿಸ್ಕೋಬೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ನೀವು ನರ್ಸರಿಗೆಲ್ಲ ಹೋದರೆ ದುಡ್ಡು ಕೊಟ್ಟರೆ ರೈಸ್ ಬೆಡ್ ಸಿಗುತ್ತೆ. ಫಾರಿನಲ್ಲೆಲ್ಲ ಎಸ್ಪೆಷಲಿ ಫಾರಿನಲ್ಲಿ ತುಂಬ ಅದನ್ನು ಯೂಸ್ ಮಾಡ್ತಾರೆ, ರೈಸ್ ಬೆಡ್ನೆಲ್ಲ ತುಂಬ ಯೂಸ್ ಮಾಡ್ತಾರೆ. ಅವರಾದರೆ ದುಡ್ಡು ಕೊಟ್ಟು ತರ್ತಾರೆ. ಬಟ್ ನಾವು ಇಂಡ್ಯಾದಲ್ಲಿ ಅದನ್ನೆಲ್ಲ ದುಡ್ಡು ಕೊಟ್ಟು ತಂದರೆ ಸರಿ ಇಲ್ಲ. ದುಡ್ಡು ಕೊಟ್ಟು ತರೋದು ಬದಲು ಆರಾಮಾಗಿ ನಾವು ಈಸಿಯಾಗಿ ನಾವು ಹೇಗೆ ಮನೆಯಲ್ಲೇ ನಾವು ಹೇಗೆ ಇದನ್ನ ಮಾಡ್ಕೋಬೋದು ಅನ್ನೋದನ್ನ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಇವಾಗ ಈ ರೈಸ್ ಬೆಡ್ ಮಾಡೋದಕ್ಕೆ ಏನು ಬೇಕು ಅಂದರೆ, ಒಂದು ಇದು ಟೈಲ್ಸ್ ಇದ್ದರೆ ಸಾಕು. ನಾನು ಮಾಡ್ತಾ ಇರೋದು ಇವತ್ತು ಟೈಲ್ಸಿಂದ ಮಾಡ್ತಾಯಿದ್ದೀನಿ. ಅಥವಾ ಇನ್ನೊಂದು ಹೆಂಚು ಬರುತ್ತಲ್ಲ, ಮನೆ ಮೇಲ್ಗಡೆ ಹೆಂಚು ಹಾಕಿರ್ತಾರಲ್ಲ, ಆ ಹೆಂಚಿಂದನೂ ಮಾಡ್ಬೋದು. ನನ್ನ ಹತ್ರ ಹೆಂಚಿಲ್ಲ, ಸೊ ಇದಿದೆ, ಟೈಲ್ಸ್ ಇದೆ. ನಾವು ಮನೆ ಕಟ್ಟಬೇಕಾದ್ರೆ ಟೈಲ್ಸ್ ಎಷ್ಟೊಂದು ಇತ್ತು, ಯೂಸ್ ಆಗಿಲ್ಲದೆ ಇರೋ ಟೈಲ್ಸ್ಗಳೆಲ್ಲ. ಆದ್ದರಿಂದ ಇವತ್ತು ನಾನು ಗ್ರೋ ಬೆಡ್ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ನಿಮ್ಗೆ ತೋರಿಸ್ಕೊಡ್ತಾಯಿದ್ದೀನಿ, ಬನ್ನಿ. ಸೊ ಫಸ್ಟು ಜಾಗ ಸೆಲೆಕ್ಟ್ ಮಾಡಬೇಕು. ನೋಡಿ ನಾನು ಈ ಜಾಗ ಸೆಲೆಕ್ಟ್ ಮಾಡಿದ್ದೀನಿ, ಕಾಣಿಸ್ತಾ ಇರ್ಬೋದು. ಇಲ್ಲಿ ಒಂದು ರೈಸ್ ಬೆಡ್ ಮಾಡೋಣ ಅಂತ. ಸೊ ನೋಡ್ಕೊಳ್ಳಿ, ಇದೇ ಜಾಗ. ಈ ಜಾಗ ಇಲ್ಲೇ ಕಿಚನ್ ಗಾರ್ಡನ್ ಹತ್ರನೇ ಸೆಲೆಕ್ಟ್ ಮಾಡಿದ್ದೀನಿ. ನೋಡಿ ಇಲ್ಲೆಲ್ಲ ಫುಲ್ಲು ತರಕಾರಿ ಎಲ್ಲ ಇದೆ. ಈ ಕಡೆ ಎಲ್ಲ ಗ್ರೋ ಬ್ಯಾಗ್ಸ್ ಹಾಕಿದ್ದೀನಿ. ಈ ಕಡೆ ಎಲ್ಲ ಇದಿದೆ. ಈ ಕಡೆ ಬರೆ ಅಂತ ಹೇಳ್ತಾರೆ, ಇದನ್ನ ಬರೆ ಇದೆ. ಬರೆ ಪಕ್ಕದಲ್ಲಿ ಇದು ಮಾಡ್ಕೊಳ್ಳೋಣ ಅಂತಿದ್ದೀನಿ. ಸೊ ಬನ್ನಿ ಇವಾಗ ಇಲ್ಲಿ ಸ್ಟಾರ್ಟ್ ಮಾಡೋಣ, ರೈಸ್ ಬೆಡ್ ಮಾಡೋಕ್ಕೆ ಶುರು ಮಾಡೋಣ. ಸೊ ಬನ್ನಿ ಇವಾಗ ಟೈಲ್ಸ್ ಪೀಸ್ನ ಎತ್ಕೊಂಬರೋಣ. ನಾವು ಮನೆ ಕಟ್ಸ್ಬೇಕಾದ್ರೆ ಎಷ್ಟೊಂದು ಟೈಲ್ಸು ಇಲ್ಲೆಲ್ಲ ಕಾಣಿಸ್ಬೋದು, ಎಲ್ಲ ವೇಸ್ಟ್ ಆಯಿತು. ಸುಮ್ಮನೆ ಎಕ್ಸ್ಟ್ರಾ ಇದ್ದಿದ್ದು, ಡ್ಯಾಮೇಜ್ ಆಗಿದ್ದು ಅದೆಲ್ಲ ಇವಾಗ ಅದರಲ್ಲಿ ಮತ್ತೆ ರಿಯೂಸ್ ಮಾಡ್ಕೊಳ್ಳೋಣ. ನೋಡಿ ಟೈಲ್ಸ್ ಎಲ್ಲ ಜೋಡಿಸ್ಕೊಂಡಿದ್ದೀನಿ. ಇದೇನಿದು ಈ ರೀತಿ ಇದೆ, ರೈಸ್ ಬೆಡ್ ಥರ ಇಲ್ವಲ್ಲ ಅಂದ್ಕೊಬೇಡಿ. ಇದನ್ನ ಇವಾಗ ಮಣ್ಣು ಹಾಕ್ಬಿಟ್ಟು ಸ್ಟ್ರೈಟಾಗಿ ಜೋಡಿಸ್ಕೋಬೇಕು, ನಿಲ್ಲಿಸ್ಬೇಕು ಸ್ಟ್ರೈಟಾಗಿ. ಸೊ ಆವಾಗ ಇದು ರೈಸ್ ಬೆಡ್ ಥರ ಆಗುತ್ತೆ. ಸೊ ಇವಾಗ ಬನ್ನಿ ಇದನ್ನ ರೈಸ್ ಬೆಡ್ಡಾಗಿ ಕನ್ವರ್ಟ್ ಮಾಡೋಣ. ಸೊ ಟೈಲ್ಸ್ ಜೋಡ್ಸೋಕ್ಕೂ ಮುಂಚೆ ನಾನು ಈ ಥರ 2 ಕಂಬನ ಈ ಥರ ಮಣ್ಣಿಗೆ ಹಾಕ್ಕೊಂಡಿದ್ದೀನಿ, ನೆಟ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ, ನಾನಿಲ್ಲಿ ಕುಕುಂಬರ್ ಬೆಳೆಯೋಣ ಅಂತ. ಸೌತೆಕಾಯಿಗೆ ಇದು ಬೇಕಲ್ಲ, ಮೇಲ್ಗಡೆ ಹೋಗುತ್ತಲ್ಲ, ಅದು ಕ್ಲೈಮ್ ಬರೋಲ್ಲ, ಬಳ್ಳಿ ಅಲ್ಲ ಅದು ಮೇಲೆ ಹೋಗುತ್ತಲ್ಲ, ಅದಕ್ಕೋಸ್ಕರ ಇದು 2 ಫಸ್ಟೇ ಹಾಕ್ಕೊಂಡಿದ್ದೀನಿ. ಈ ಥರ ಇಲ್ಲಿ ಆ ಕಡೆ ಈ ಕಡೆ ಇದು ಮಾಡ್ಕೊತೀನಿ, ಹಗ್ಗ ಕಟ್ಕೊತೀನಿ, ಆವಾಗ ಬಳ್ಳಿ ಮೇಲೆ ಹೋಗುತ್ತೆ. ಸೊ ಅದಕ್ಕೋಸ್ಕರ ಈ ಥರ ಮಾಡ್ಕೊಂಡಿದ್ದೀನಿ. ಇದು ನೀವೇನು ಮಾಡ್ಕೋಬೇಕು ಅಂತೇನಿಲ್ಲ, ನಾನು ಇದು ಸೌತೆಕಾಯಿ ಬೆಳೆಯೋದ್ರಿಂದ ಈ ಥರ ಮಾಡ್ಕೋತಾ ಇದ್ದೀನಿ.
ಬೇರೆ ನಾರ್ಮಲ್ ಮೆಣಸಿನ್ಕಾಯಿ ಅಥವಾ ಬೇರೆ ಗಿಡ ಆಗಿದ್ರೆ ಇದೇನು ಬೇಕಾಗಿಲ್ಲ. ಸೊ ನಾನು ಇದು ಫಸ್ಟೇ ಇದು ಟೈಲ್ಸ್ ಹಾಕ್ಬಿಟ್ರೆ ಆಮೇಲೆ ಇದು ಮಾಡೋಕ್ಕಾಗಲ್ವಲ್ಲ, ಅದಕ್ಕೋಸ್ಕರ ಇದು ಮಾಡ್ಕೋತಾ ಇದ್ದೀನಿ. ಸೊ ಇವಾಗ ಈ ಜಾಗದಲ್ಲಿ ಒಂದು ಸ್ವಲ್ಪ ಮಣ್ಣು ತಗೊಳ್ಳೋಣ. ಸ್ವಲ್ಪ ಸಾಕು, ಟೈಲ್ಸ್ ಕೂರ್ಸೋಕ್ಕಷ್ಟೇ. ಈ ಥರ ಸ್ವಲ್ಪ ತಕ್ಕೊಂಡು ಆಮೇಲೆ ನಮ್ಮ ಟೈಲ್ಸ್ ಇದೆಯಲ್ಲ, ಈ ಟೈಲ್ಸ್ನ ಕೂರಿಸ್ಕೊಳ್ಳೋಣ. ನೋಡಿ ಇಷ್ಟೇ. ಇವಾಗ ಆ ಕಡೆ ಒಂದು ಸ್ವಲ್ಪ, ಈ ಕಡೆ ಒಂದು ಸ್ವಲ್ಪ ಮಣ್ಣು ಹಾಕೊಂಬಿಟ್ಟು ಟೈಟ್ ಮಾಡಿಕೊಂಡ್ರೆ ಆಯಿತು ಅಷ್ಟೇ. ಇದು ಕೂತ್ಕೊಂಡ್ಬಿಡುತ್ತೆ ಗಟ್ಟಿಯಾಗಿ. ಎರಡು ಕಡೆ ಸ್ವಲ್ಪ ಸ್ವಲ್ಪ ಈ ಥರ ಮಣ್ಣು ಹಾಕೊಂಬಿಡ್ಬೇಕು. ಈ ಥರ ಮಾಡ್ಕೊಳ್ಳೋದ್ರಿಂದ ಇದು ಎಲ್ಲೂ ಹೋಗಲ್ಲ, ಟೈಟಾಗಿ ಕೂತ್ಕೊಳ್ಳುತ್ತೆ. ನೋಡಿ ಎರಡು ಕಡೆ ಸ್ವಲ್ಪ ಈ ಥರ ಟೈಟ್ ಮಾಡ್ಕೊಳ್ಳೋಣ. ನೋಡಿ ಇದು ಟೈಟ್ ಆಯಿತು. ಇನ್ನು ಈ ಕಡೆ ಇನ್ನೂ ಮಣ್ಣು ಹಾಕಿದಾಗ ಇನ್ನೂ ಟೈಟ್ ಆಗುತ್ತೆ. ಇದು ಇವಾಗ ಒಂದು ರೆಡಿ ಆಯಿತು. ಇವಾಗ ಈ ಕಡೆ ಒಂದು, ಆ ಕಡೆ ಒಂದು, ಈ ಕಡೆ ಒಂದು ಮಾಡ್ಕೊಂಬಿಡೋಣ. ನೋಡಿ ನಮ್ಮ ರೈಸ್ ಬೆಡ್ ರೆಡಿಯಾಗಿಲ್ಲ, ಬಟ್ ಟೈಲ್ಸ್ ಇಟ್ಟಿದ್ದು ರೆಡಿಯಾಗಿದೆ. ಚೆನ್ನಾಗಿದೆಯಾ? ಇವಾಗ ಇದಕ್ಕೆ ಮಣ್ಣು ಹಾಕ್ಕೋಬೇಕು. ಸೊ ಇವಾಗ ಇದು ಮಣ್ಣು ಹಾಕ್ಕೊಂಡ್ರೆ ನಮ್ಮ ರೈಸ್ ಬೆಡ್ ರೆಡಿ ಆಗುತ್ತೆ. ಸೊ ಇವಾಗ ಮಣ್ಣು ಹಾಕ್ಕೊಳ್ಳೋಣ. ನೀವು ಹಾಕ್ಬೇಕಾದ್ರೆ ಇದಕ್ಕೆ ಬರೀ ಮಣ್ಣು ಹಾಕ್ಬಿಟ್ಟು ತುಂಬಿಸ್ಬೇಡಿ. ಕಿಚನ್ ವೇಸ್ಟ್ ಇರುತ್ತಲ್ಲ ಅದು, ಆಮೇಲೆ ಒಣಗಿದೆಲೆ, ಹಸಿರೆಲೆ, ಆಮೇಲೆ ತೋಟದ ಮಣ್ಣು, ಗೊಬ್ಬರದ ಮಣ್ಣು, ಗೊಬ್ಬರ, ಆಮೇಲೆ ಎರೆಹುಳ ಗೊಬ್ಬರ, ಏನೇನು ಸಿಗುತ್ತೋ, ಸೆಗಣಿ ಗೊಬ್ಬರ ಏನೇನು ಸಿಗುತ್ತೋ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಹಾಕಿ. ಆವಾಗ ಇನ್ನೂ ಚೆನ್ನಾಗಿ ಬರುತ್ತೆ ಗಿಡಗಳೆಲ್ಲ. ಬರೀ ಮಣ್ಣು ಹಾಕ್ಬಿಟ್ರೆ ಮಣ್ಣಲ್ಲಿರೋ ಪೋಷಕಾಂಶ ಮಾತ್ರ ಸಾಕಾಗಲ್ಲ. ಇನ್ನು ಹೆಚ್ಚು ಏನಾದ್ರು ಈ ಎಲೆ ಅದು ಇದು ಎಲ್ಲ ಮಿಕ್ಸ್ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಸೊ ನಾವಿವಾಗ ಇದನ್ನು ತುಂಬಿಸ್ಕೊಳ್ಳೋಣ. ನೋಡಿ ಇವಾಗ ಇದು ಖಾಲಿ ಇದೆ ಅಲ್ವಾ. 3, 2, 1 ನೋಡಿ ರೆಡಿ. ಗ್ರೋ ಬೆಡ್ ಹೆಂಗೆ ಅಷ್ಟು ಬೇಗ ಟಕ್ ಅಂತ. ನೋಡೋಕ್ಕೆ ಎಷ್ಟು ಈಸಿ ಅನಿಸ್ತು, ಬಟ್ ಇದಕ್ಕೆ ಏನೇನು ಹಾಕಿದ್ದೀನಿ ಅಂತ ಇವಾಗ ಹೇಳ್ತೀನಿ. ನೋಡಿ ಎಷ್ಟು ಕಷ್ಟ ಆಯಿತು ಗೊತ್ತಾ ಮಣ್ಣೆಲ್ಲ ಹಾಕೋಷ್ಟರಲ್ಲಿ. ಸೊ ಇವಾಗ ಇದಕ್ಕೆ ಏನೇನು ಹಾಕ್ತೆ ಅಂದರೆ, ಫಸ್ಟು ತರಗೆಲೆ ಹಾಕ್ತೆ ಕೆಳಗಡೆ, ಅದಾದಮೇಲೆ ಒಣಗಿರೋ ಕಾಫಿ ಎಲೆ ಹಾಕ್ತೆ, ಅದಾದಮೇಲೆ ಮಣ್ಣು ಹಾಕಿದೆ ಒಂದೆರಡು, ಇದು 2 ಲೆವೆಲು. ಅದಾದಮೇಲೆ ಏನಾಗ್ತೆ, ಅದಾದಮೇಲೆ ಗ್ಲಿರಿಸಿಡಿ ಎಲೆ, ಹಸಿರೆಲೆ, ಗ್ಲಿರಿಸಿಡಿಯೋದು ಹಸಿರೆಲೆ ಹಾಕ್ತೆ. ಅದಾದಮೇಲೆ ಇದು ಕಾಫಿ ತೋಟದ್ದು ಕಾಡು ಮಣ್ಣು ಬರುತ್ತಲ್ಲ, ತೋಟದ ಮಣ್ಣು, ಅದನ್ನು ಹಾಕ್ತೆ. ಅದಾದಮೇಲೆ ಗೊಬ್ಬರ ಹಾಕ್ತೆ, ಕಿಚನ್ ವೇಸ್ಟದು ಗೊಬ್ಬರ ಆಗಿರುತ್ತಲ್ಲ, ಕಾಂಪೋಸ್ಟು, ಅದು ಹಾಕ್ತೆ. ಅದಾದಮೇಲೆ ಇದಾಕ್ತೆ, ಏನಾಗ್ತೆ ಅಂದರೆ ಈ ಪಾಚಿ ಬರುತ್ತಲ್ಲ, ಪಾಚಿ ಒಣಗಿದ ಮೇಲೆ ಪುಡಿ ಪುಡಿ ಆಗುತ್ತಲ್ಲ, ಅದು ವಿತ್ ಬೂದಿ, ಅದು 2 ಮಿಕ್ಸಾಗಿ ಅದನ್ನು ಹಾಕಿದೆ. ಅದ್ರ ಮೇಲೆ ಇನ್ನೊಂದು ಲೇಯರ್, ಕೊನೆಯ ಲೇಯರು ಇನ್ನೊಂದು ಸತಿ ಮಣ್ಣು ಹಾಕ್ತೆ, ಮಾಮೂಲಿ ಮಣ್ಣು. ಸೊ ಇಷ್ಟು ಹಾಕಿದ್ದೀನಲ್ಲ, ಇದೇನಾಗುತ್ತೆ ಅಂದರೆ ಎಲ್ಲ ಚೆನ್ನಾಗಿ ಒಳಗಡೆ ಗೊಬ್ಬರ ಆಗುತ್ತೆ, ಗಿಡಕ್ಕೆ ಒಳ್ಳೆ ಪೌಷ್ಟಿಕವಾದ ಪೋಷಕಾಂಶಗಳು ಸಿಗುತ್ತೆ. ಸೊ ಆದ್ದರಿಂದ ಈ ಥರ ಮಾಡೋದ್ರಿಂದ ಗಿಡ ಚೆನ್ನಾಗಿ ಬರುತ್ತೆ. ಆಮೇಲೆ ನೀವು ನೆಲದಲ್ಲಿ ಹಾಕಿದ್ರೆ ನೋಡಿ, ನೆಲ ನೋಡ್ಬೋದು ಎಷ್ಟು ಗಟ್ಟಿ ಇದೆ. ಆ ನೆಲದಲ್ಲಿ ಗಿಡ ಅಷ್ಟು ಚೆನ್ನಾಗಿ ಬರೋಕ್ಕಾಗಲ್ಲ. ಅದೇ ಇಲ್ಲಿ ನೋಡಿ ಎಷ್ಟು ಸಾಫ್ಟ್ ಇದೆ. ಸೊ ಗಿಡಕ್ಕೆ ಬೇರು ಈಸಿಯಾಗಿ ಬರುತ್ತೆ. ಸೊ ಆದ್ದರಿಂದ ಈ ಥರ ಮಾಡಿಕೊಂಡ್ರೆ ಗಿಡ ಚೆನ್ನಾಗಿ ಬರುತ್ತೆ. ಈ ಊರ ಕಡೆ ಎಲ್ಲ ನಾವು ಈ ಥರ ಮಾಡ್ಕೋಬೋದು. ಈ ಬೆಂಗಳೂರು ಕಡೆ ಇದ್ದವರೆಲ್ಲ ಆದರೆ ಈ ಥರ ಗ್ರೋ ಬ್ಯಾಗಲ್ಲಿ ಬೆಳೆಸ್ಕೋಬೋದು. ನಾವು ಇವಾಗ ಊರ ಕಡೆ ಜಾಗ ಇರುತ್ತಲ್ಲ, ನಾವು ಈ ಥರ ಇದರಲ್ಲೇ ಮಾಡ್ಕೋಬೋದು ಟೈಲ್ಸಲ್ಲಿ. ನಿಮ್ಮ ಹತ್ರ ಅಕಸ್ಮಾತ್ ಟೈಲ್ಸ್ ಪೀಸ್ ಇಲ್ಲ ಅಂದರೆ ಈ ಹೆಂಚು ಬರುತ್ತಲ್ಲ, ಮನೆ ಕಟ್ಟೋಕ್ಕೆ, ಹಳೆ ಮನೆ ಕಟ್ಟೋಕ್ಕೆಲ್ಲ ಹೆಂಚು ಸಿಗುತ್ತಲ್ಲ, ಅದರಲ್ಲಿ ನೀವು ಬೆಳೆಸ್ಕೋಬೋದು. ಈ ಥರ ಮಾಡ್ಕೋಬೋದು. ನಾವು ಟೈಲ್ಸ್ ಇಟ್ಟಿದ್ವಿ, ಅದೇ ಜಾಗದಲ್ಲಿ ನೀವು ಆ ಥರ ಮಾಡ್ಕೋಬೋದು. ನಾನು ನೋಡಿ ಪ್ರೀವಿಯಸ್ ಒನ್ ಟೈಮ್ ಇಲ್ಲೊಂದು ಸತಿ ಮಾಡ್ಕೊಂಡಿರೋದು. ಇದರಲ್ಲಿ ಆಲ್ರೆಡಿ ಇದು ಏನಿದು ಏನಂತಾರೆ, ಸಬ್ಬಸಿಗೆ ಸೊಪ್ಪು ಅಂತೇನೋ ಹೇಳ್ತಾರಲ್ಲ, ಸೊಪ್ಪನ್ನು ಬೆಳ್ಕೊಂಡಿದ್ದೀನಿ. ನೋಡಿ ಈ ಥರ ಸಿಂಪಲ್ ಚೆನ್ನಾಗಿದೆ. ಈ ಥರ ನೀವು ಮಾಡ್ಕೋಬೋದು. ಇಲ್ಲಿ ನಾನು ಆವಾಗಲೇ ಹೇಳಿದಾಗೆ ಕುಕುಂಬರ್ ಬೆಳೆಸ್ತೀನಿ. ಕುಕುಂಬರ್ ಅಂದರೆ ಸೌತೆಕಾಯಿನ ಬೆಳೆಸ್ತೀನಿ. ಇಲ್ಲೆಲ್ಲ ಇದು ಮಾಡಿಬಿಟ್ಟು ಅದನ್ನು ಇನ್ನೊಂದು ವೀಡಿಯೋದಲ್ಲಿ ಮಾಡ್ತೀನಿ, ಇನ್ನೊಂದು ವೀಡಿಯೋದಲ್ಲೇ ಹಾಕ್ತೀನಿ ಅದನ್ನ. ಈ ವಿಡಿಯೋಗೆ ಇಷ್ಟೇ, ಇದು ರೈಸ್ ಬೆಡ್ ಮಾಡೋದು ಹೆಂಗೆ ಅಂತ ಈ ವಿಡಿಯೋದಲ್ಲಿ ಇಷ್ಟೇ. ನೀವು ಅಷ್ಟೇ ಇದನ್ನು ನೋಡಿದ್ದೀರಲ್ಲ, ನಿಮ್ಮ ಹತ್ರ ಯಾವುದಾದ್ರು ಹಳೆ ಟೈಲ್ಸ್ ಪೀಸು ಅಥವಾ
ಹೆಂಚೋ ಏನಾದ್ರು ಇದ್ದರೆ ಈ ಥರ ನೀವು ಸಿಂಪಲ್ಲಾಗಿ ಈ ಥರ ಮಾಡಿಕೊಂಡು ಈ ಥರ ಮಾಡಿ ನಿಮ್ಮ ತರಕಾರಿ ನೀವೇ ಬೆಳೀರಿ. ಎಷ್ಟಾಗುತ್ತೋ ಅಷ್ಟು ಸಾಧ್ಯವಾದಷ್ಟು ಸಣ್ಣ ಪುಟ್ಟ ಪ್ರಮಾಣದಲ್ಲಿ ಟೊಮೆಟೊ ಆಗಿರ್ಬೋದು, ಆಮೇಲೆ ಈ ಗೆಣಸು, ಆಮೇಲೆ ಮೆಣಸಿನ್ಕಾಯಿ, ಆಮೇಲೆ ಸಣ್ಣ ಪುಟ್ಟದು ಏನೇನಾಗುತ್ತೋ ನಾವಂತೂ ಸುಮಾರು ತುಂಬ ಬೆಳೀತಾ ಇರ್ತೀವಿ. ನೀವು ಅಷ್ಟೇ ಇದೇ ಥರ ಆದರೆ ಬೆಳೀರಿ. ನಾನು ಈ ವಿಡಿಯೋ ಮಾಡೋ ಉದ್ದೇಶ ಏನು ಅಂದರೆ ಅದೇನೆ. ಯಾಕಂದರೆ ಇವಾಗ ನಾನು ಮಾಡ್ತಾ ಇರೋದನ್ನ ನೋಡಿಬಿಟ್ಟು ಸ್ವಲ್ಪ ಜನ ಇನ್ಸ್ಪೈರ್ ಆದರೆ ನಮಗೂ ಒಂಥರ ಖುಷಿ ಆಗುತ್ತೆ. ಲೈಕ್ ಏನೋ ನಾವೊಂದು ಬೇರೆಯವ್ರಿಗೆ ನಮ್ಮಿಂದ ಬೇರೆಯವ್ರು ಇನ್ಸ್ಪೈರ್ ಆದರು, ಅವರು ಈ ಥರ ಬೆಳೀತಾ ಇದ್ದಾರೆ ಅಂದರೆ ಖುಷಿಯಾಗುತ್ತೆ. ನನಗಂತೂ ಇದೆಲ್ಲ ತುಂಬ ಇಂಟ್ರೆಸ್ಟ್ ಜಾಸ್ತಿ, ಈ ಥರ ಬೆಳೆಯೋದು ಅದು ಇದೆಲ್ಲ. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಇಷ್ಟಾದರೆ ವೀಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಆಮೇಲೆ ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡಿದ್ರೆ ನನಗೆ ಓದೋಕ್ಕೆ ತುಂಬ ಖುಷಿ ಆಗುತ್ತೆ. ಅಂದರೆ ನೀವು ಫಾಲೋ ಮಾಡ್ತಾಯಿದ್ದೀರಾ ಅಥವಾ ನೀವು ನೋಡ್ತಾಯಿದ್ದೀರಾ, ನಿಮ್ಮ ಕಂಟೆಂಟ್ ಇಷ್ಟ ಆಯಿತು, ಆವಾಗ ನೀವು ಕಮೆಂಟ್ ಮಾಡ್ತೀರಲ್ಲ, ಅದು ನನಗೆ ತುಂಬ ಇನ್ನೂ ಮೋಟಿವೇಟ್ ಮಾಡುತ್ತೆ. ನೆಕ್ಸ್ಟು ಬೇರೆ ಇನ್ನೊಂದು ಲೈಕ್ ಇನ್ನೂ ಇದೇ ಥರ ಬೇರೆ ಕಂಟೆಂಟೆಲ್ಲ ಮಾಡೋಕ್ಕೋಸ್ಕರ ನನಗೂ ಮೋಟಿವೇಟ್ ಆಗುತ್ತೆ. ಸೊ ಹಿಂಗೆ ಬರೀ ವೀಡಿಯೋ ನೋಡ್ಬಿಟ್ಟು ಸುಮ್ಮನೆ ಬಿಡಿ, ಕಮೆಂಟು ಮಾಡಿ. ಏನು ಇಷ್ಟ ಆಯಿತು, ಏನು ಇಷ್ಟ ಆಗಿಲ್ಲ, ನೆಗೆಟಿವ್ ಇದ್ದರೂ ಹೇಳಿ, ಪಾಸಿಟಿವ್ ಇದ್ದರೂ ಹೇಳಿ, ಏನು ಬೇಜಾರಿಲ್ಲ. ಸೊ ಹಿಂಗಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದ. ಥ್ಯಾಂಕ್ ಯು.